ಅವರೆಲ್ಲ ಕಡು ಬಡವರು. ಸಾಲ ಸೋಲ ಮಾಡಿ ತಗುಡಿನ ಶೀಟ್ ಹಾಕೊಂಡು ಅಲ್ಲೇ ತಮ್ಮ ಬದುಕನ್ನ ಸಾಗಿಸ್ತಾ ಇದ್ರು. ಆದ್ರೆ ಇವತ್ತು ಫೀಲ್ಡ್ಗಿಳಿದ ಪೊಲೀಸರು ಅದು ಅಕ್ರಮ ಆಗಿರುವಂತ ಜಾಗ, ಅಕ್ರಮದ ಸ್ಥಳದಲ್ಲಿ ತಾವು ಶೆಡ್ಗಳನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ ಅಂತೇಳಿ ಸಂಪೂರ್ಣವಾಗಿ ಎಲ್ಲವನ್ನ ನೆಲಸಮ ಮಾಡಿ ಆ ಬಡವರ ಮೇಲೆ ತಮ್ಮ ರೋಷಾವೇಶವನ್ನ ತೋರಿಸಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಮಹಾಲಿಂಗಪುರದಲ್ಲಿ ಜೆಸಿಬಿ ಗರ್ಜನೆ, ಅಕ್ರಮ ಶೆಡ್ಗಳ ತೆರವು ಕಾರ್ಯಾಚರಣೆ, ಸಾಲ ಸೋಲ ಮಾಡಿ ಕಟ್ಟಿದ್ದ ಬಡ ನಿವಾಸಿಗಳ ಶೆಡ್ಗಳ ತೆರವು. ಅಯ್ಯೋ ಹೋಯ್ತಲ್ಲ ಅಂತ ಹಣೆ ಬಡಿದುಕೊಳ್ತಿರುವ ಮಹಿಳೆಯರ ಕಣ್ಣೀರು. ಪೊಲೀಸರ ಕಾಲಿಗೆ ಬಿದ್ದು ಆಕ್ರಂದನ, ಆರಕ್ಷಕರ ಮುಂದೆ ಕಣ್ಣೀರ ಧಾರೆ. ಕಣ್ರೆಪ್ಪೆ ಮಿಟುಕಿಸೋದ್ರೊಳಗೆ ಸಂಪೂರ್ಣ ನೆಲಸಮ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ಪಟ್ಟಣದ ಕೆಂಗೇರಿ ಮಡ್ಡಿಯಲ್ಲಿ ಬೆಳಗ್ಗೆ ಜೆಸಿಬಿ ಗರ್ಜಿಸಿವೆ. ಅಕ್ರಮವಾಗಿ ಕಟ್ಟಿದ್ದ ಸುಮಾರು 30 ಕುಟುಂಬಗಳು ವಾಸಿಸುತ್ತಾ ಇದ್ದು 30 ಶೆಡ್ಗಳನ್ನು ಪೊಲೀಸರು ತೆರವು ಮಾಡಿದ್ದಾರೆ. ಪುರಸಭೆ ಕಂದಾಯ ಇಲಾಖೆ ಹಾಗೂ ಪೊಲೀಸರು ಶೆಡ್ಗಳ ತೆರವು ವೇಳೆ ಬಡ ನಿವಾಸಿಗಳು ಕಣ್ಣೀರು ಹಾಕಿದ್ರು. ಪೊಲೀಸರ ಕಾಲು ಹಿಡಿದು ದಯವಿಟ್ಟು ತೆರವು ಮಾಡದಂತೆ ಗೋಳಾಡಿದ್ರು. ಜೆಸಿಬಿಗಳ ಮುಂದೆ ನಿಂತು ಕಣ್ಣೀರು ಹಾಕಿದ್ರು. ಕೆಂಗೇರಿ ಮಡ್ಡಿಯಲ್ಲಿ ಸುಮಾರು ವರ್ಷಗಳಿಂದ ವಾಸಿಸುತ್ತಿದ್ದೇವೆ, ದಿಢೀರಂತ ತೆರವು ಮಾಡಿದ್ರೆ ಹೇಗೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಶೆಡ್ಗಳ ತೆರವು ಮಾಡಿ ಪೊಲೀಸರು ತಮ್ಮ ಕರ್ತವ್ಯ ನಿಷ್ಠೆ ಮೆರೆದಿದ್ದಾರೆ. ಮಹಿಳೆಯರ ಕಣ್ಣೀರ ಕೋಡಿ ಹಾಗೂ ಆಕ್ರಂದನಕ್ಕೆ ಅಧಿಕಾರಿಗಳ ಮನಸ್ಸು ಕರಗಿಲ್ಲ. ತಮ್ಮ ರೋಷ ವೇಷ ತೋರಿಸಿದ್ದಾರೆ. ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಅವರೆಲ್ಲ ಕಡು ಬಡವರು. ಸಾಲ ಸೋಲ ಮಾಡಿ ತಗುಡಿನ ಶೀಟ್ ಹಾಕೊಂಡು ಅಲ್ಲೇ ತಮ್ಮ ಬದುಕನ್ನ ಸಾಗಿಸ್ತಾ ಇದ್ರು. ಆದ್ರೆ ಇವತ್ತು ಫೀಲ್ಡ್ಗಿಳಿದ ಪೊಲೀಸರು ಅದು ಅಕ್ರಮ ಆಗಿರುವಂತ ಜಾಗ, ಅಕ್ರಮದ ಸ್ಥಳದಲ್ಲಿ ತಾವು ಶೆಡ್ಗಳನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ ಅಂತೇಳಿ ಸಂಪೂರ್ಣವಾಗಿ ಎಲ್ಲವನ್ನ ನೆಲಸಮ ಮಾಡಿ ಆ ಬಡವರ ಮೇಲೆ ತಮ್ಮ ರೋಷಾವೇಶವನ್ನ ತೋರಿಸಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಮಹಾಲಿಂಗಪುರದಲ್ಲಿ ಜೆಸಿಬಿ ಗರ್ಜನೆ, ಅಕ್ರಮ ಶೆಡ್ಗಳ ತೆರವು ಕಾರ್ಯಾಚರಣೆ, ಸಾಲ ಸೋಲ ಮಾಡಿ ಕಟ್ಟಿದ್ದ ಬಡ ನಿವಾಸಿಗಳ ಶೆಡ್ಗಳ ತೆರವು. ಅಯ್ಯೋ ಹೋಯ್ತಲ್ಲ ಅಂತ ಹಣೆ ಬಡಿದುಕೊಳ್ತಿರುವ ಮಹಿಳೆಯರ ಕಣ್ಣೀರು. ಪೊಲೀಸರ ಕಾಲಿಗೆ ಬಿದ್ದು ಆಕ್ರಂದನ, ಆರಕ್ಷಕರ ಮುಂದೆ ಕಣ್ಣೀರ ಧಾರೆ. ಕಣ್ರೆಪ್ಪೆ ಮಿಟುಕಿಸೋದ್ರೊಳಗೆ ಸಂಪೂರ್ಣ ನೆಲಸಮ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ಪಟ್ಟಣದ ಕೆಂಗೇರಿ ಮಡ್ಡಿಯಲ್ಲಿ ಬೆಳಗ್ಗೆ ಜೆಸಿಬಿ ಗರ್ಜಿಸಿವೆ. ಅಕ್ರಮವಾಗಿ ಕಟ್ಟಿದ್ದ ಸುಮಾರು 30 ಕುಟುಂಬಗಳು ವಾಸಿಸುತ್ತಾ ಇದ್ದು 30 ಶೆಡ್ಗಳನ್ನು ಪೊಲೀಸರು ತೆರವು ಮಾಡಿದ್ದಾರೆ. ಪುರಸಭೆ ಕಂದಾಯ ಇಲಾಖೆ ಹಾಗೂ ಪೊಲೀಸರು ಶೆಡ್ಗಳ ತೆರವು ವೇಳೆ ಬಡ ನಿವಾಸಿಗಳು ಕಣ್ಣೀರು ಹಾಕಿದ್ರು. ಪೊಲೀಸರ ಕಾಲು ಹಿಡಿದು ದಯವಿಟ್ಟು ತೆರವು ಮಾಡದಂತೆ ಗೋಳಾಡಿದ್ರು. ಜೆಸಿಬಿಗಳ ಮುಂದೆ ನಿಂತು ಕಣ್ಣೀರು ಹಾಕಿದ್ರು. ಕೆಂಗೇರಿ ಮಡ್ಡಿಯಲ್ಲಿ ಸುಮಾರು ವರ್ಷಗಳಿಂದ ವಾಸಿಸುತ್ತಿದ್ದೇವೆ, ದಿಢೀರಂತ ತೆರವು ಮಾಡಿದ್ರೆ ಹೇಗೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಶೆಡ್ಗಳ ತೆರವು ಮಾಡಿ ಪೊಲೀಸರು ತಮ್ಮ ಕರ್ತವ್ಯ ನಿಷ್ಠೆ ಮೆರೆದಿದ್ದಾರೆ. ಮಹಿಳೆಯರ ಕಣ್ಣೀರ ಕೋಡಿ ಹಾಗೂ ಆಕ್ರಂದನಕ್ಕೆ ಅಧಿಕಾರಿಗಳ ಮನಸ್ಸು ಕರಗಿಲ್ಲ. ತಮ್ಮ ರೋಷ ವೇಷ ತೋರಿಸಿದ್ದಾರೆ. ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಅವರೆಲ್ಲ ಕಡು ಬಡವರು. ಸಾಲ ಸೋಲ ಮಾಡಿ ತಗುಡಿನ ಶೀಟ್ ಹಾಕೊಂಡು ಅಲ್ಲೇ ತಮ್ಮ ಬದುಕನ್ನ ಸಾಗಿಸ್ತಾ ಇದ್ರು. ಆದ್ರೆ ಇವತ್ತು ಫೀಲ್ಡ್ಗಿಳಿದ ಪೊಲೀಸರು
ಅದು ಅಕ್ರಮ ಆಗಿರುವಂತ ಜಾಗ, ಅಕ್ರಮವಾದ ಸ್ಥಳದಲ್ಲಿ ತಾವು ಶೆಡ್ಗಳನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ ಅಂತೇಳಿ ಸಂಪೂರ್ಣವಾಗಿ ಎಲ್ಲವನ್ನ ನೆಲಸಮ ಮಾಡಿ ಆ ಬಡವರ ಮೇಲೆ ತಮ್ಮ ರೋಷಾವೇಶವನ್ನ ತೋರಿಸಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಮಹಾಲಿಂಗಪುರದಲ್ಲಿ ಜೆಸಿಬಿ ಗರ್ಜನೆ, ಅಕ್ರಮ ಶೆಡ್ಗಳ ತೆರವು ಕಾರ್ಯಾಚರಣೆ. ಸಾಲ ಸೋಲ ಮಾಡಿ ಕಟ್ಟಿದ್ದ ಬಡ ನಿವಾಸಿಗಳ ಶೆಡ್ಗಳ ತೆರವು. ಅಯ್ಯೋ ಹೋಯ್ತಲ್ಲ ಅಂತ ಹಣೆ ಬಡಿದುಕೊಳ್ತಿರುವ ಮಹಿಳೆಯರ ಕಣ್ಣೀರು. ಪೊಲೀಸರ ಕಾಲಿಗೆ ಬಿದ್ದು ಆಕ್ರಂದನ. ಆರಕ್ಷಕರ ಮುಂದೆ ಕಣ್ಣೀರ ಧಾರೆ. ಕಣ್ರೆಪ್ಪೆ ಮಿಟುಕಿಸೋದ್ರೊಳಗೆ ಸಂಪೂರ್ಣ ನೆಲಸಮ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ಪಟ್ಟಣದ ಕೆಂಗೇರಿ ಮಡ್ಡಿಯಲ್ಲಿ ಬೆಳಗ್ಗೆ ಜೆಸಿಬಿ ಗರ್ಜಿಸಿವೆ. ಅಕ್ರಮವಾಗಿ ಕಟ್ಟಿದ್ದ ಸುಮಾರು 30 ಕುಟುಂಬಗಳು ವಾಸಿಸುತ್ತಿದ್ದು 30 ಶೆಡ್ಗಳನ್ನು ಪೊಲೀಸರು ತೆರವು ಮಾಡಿದ್ದಾರೆ. ಪುರಸಭೆ ಕಂದಾಯ ಇಲಾಖೆ ಹಾಗೂ ಪೊಲೀಸರು ಶೆಡ್ಗಳ ತೆರವು ವೇಳೆ ಬಡ ನಿವಾಸಿಗಳು ಕಣ್ಣೀರು ಹಾಕಿದ್ರು. ಪೊಲೀಸರ ಕಾಲು ಹಿಡಿದು ದಯವಿಟ್ಟು ತೆರವು ಮಾಡದಂತೆ ಗೋಳಾಡಿದ್ರು. ಜೆಸಿಬಿಗಳ ಮುಂದೆ ನಿಂತು ಕಣ್ಣೀರು ಹಾಕಿದ್ರು. ಕೆಂಗೇರಿ ಮಡ್ಡಿಯಲ್ಲಿ ಸುಮಾರು ವರ್ಷಗಳಿಂದ ವಾಸಿಸುತ್ತಿದ್ದೇವೆ, ದಿಢೀರಂತ ತೆರವು ಮಾಡಿದ್ರೆ ಹೇಗೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಶೆಡ್ಗಳ ತೆರವು ಮಾಡಿ ಪೊಲೀಸರು ತಮ್ಮ ಕರ್ತವ್ಯ ನಿಷ್ಠೆ ಮೆರೆದಿದ್ದಾರೆ. ಮಹಿಳೆಯರ ಕಣ್ಣೀರ ಕೋಡಿ ಹಾಗೂ ಆಕ್ರಂದನಕ್ಕೆ ಅಧಿಕಾರಿಗಳ ಮನಸ್ಸು ಕರಗಿಲ್ಲ. ತಮ್ಮ ರೋಷ ವೇಷ ತೋರಿಸಿದ್ದಾರೆ. ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಆಸ್ಪತ್ರೆಗೆ ಭೇಟಿ ನೀಡಿದ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಸಿಬ್ಬಂದಿ ಆರೋಗ್ಯವನ್ನ ವಿಚಾರಿಸಿದ್ರು. ಏಕಾಏಕಿ ಈತ ಮಲಿಕ್ ಅನ್ನುವಂಥವನು ಸುಮಾರು ಒಂದು 10-12 ಜನ ಅವನ ಸಹಚರರನ್ನ ಕರ್ಕೊಂಡು ಇರ್ಫಾನ್ ಮನೆ ಹತ್ರ ಹೋಗಿ ಅಲ್ಲಿ ದಾರಿಯಲ್ಲಿ ಹೆಗ್ಗೇರಿ ಮಸೀದಿ ಎದುರು ಭಾಗದಲ್ಲಿ ಅವನು ಸಿಕ್ಕಾಗ ಅವನ ಮೇಲೆ ಹಲ್ಲೆ ಮಾಡಿದ್ದಾನೆ. ಚಾಕು ಮತ್ತೆ ಬೇರೆ ಹರಿತವಾದ ಆಯುಧದಿಂದ ಹಲ್ಲೆ ಮಾಡಿದ್ದಾನೆ. ಅದರಲ್ಲಿ ಇರ್ಫಾನ್ ಅನ್ನುವಂಥವನಿಗೆ ಮಾರಣಾಂತಿಕ ಹಲ್ಲೆ ಗಾಯಗಳಾಗಿದೆ ಮತ್ತೆ ಅವನು ಪ್ರಾಣಾಪಾಯದಿಂದ ತಪ್ಪಿಸಿಕೊಂಡಿದ್ದಾನೆ. ಪೊಲೀಸರ ನಿರ್ಲಕ್ಷ್ಯಕ್ಕೆ ಹಣಕಾಸು ಗಲಾಟೆಯೇ ಕಾರಣ ಅಂತ ಇಫ್ರಾನ್ನ ಸಹೋದರ ಗುಲಾಬ್ ಭಟ್ಟು ಆರೋಪಿಸಿದ್ದಾನೆ. ಇಫ್ರಾನ್ ಹಾಗೂ ಮಲ್ಲಿಕ್ ನಡುವೆ ಸಾಲದ ಒಪ್ಪಂದಕ್ಕೆ ಗಲಾಟೆ ಆಗಿದೆ ಅಂತ ಹೇಳಿದ್ದಾನೆ.